ಎಲ್ರಿಗೂ ನಮಸ್ಕಾರ. ಇದು ಲಾಸ್ಟ್ ವಿಡಿಯೋ ಕಂಟಿನ್ಯೂಯೇಷನ್ನು ನೀವು ನೋಡಿರ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ನಾನು ನೈಟು ಬಟಾಣಿ ಎಲ್ಲ ನೆನಾಕಿದ್ದೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂತ. ಸೊ ಇವಾಗ ಬೆಳಗ್ಗೆ 5:30ಗೆ ಎದ್ದೆ. 5:30ಗೆ ಎದ್ದು ನಾನು ಈಚೆ ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಫ್ರೆಶ್ ಅಪ್ ಆಗಿ ಸೊ ಇವಾಗ ತಿಂಡಿ ಮಾಡೋದಕ್ಕೆ ಬೇಗನೆ ಕ್ವಿಕ್ಕಾಗಿ ರೆಡಿ ಮಾಡ್ತಿದ್ದೀನಿ. ನಾನಿವತ್ತು ತಿಂಡಿಗೆ ಪಾಲಕ್ ಪನ್ನೀರ್ ಪಲಾವ್ ಮಾಡ್ತಾಯಿದ್ದೀನಿ. ಪಾಲಕ್ ಪನ್ನೀರ್ ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಬರೀ ಸೊಪ್ಪಿನ ಪಲಾವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಹಣ್ಣನ್ನು ಕಟ್ ಮಾಡಿ ಪೀಸ್ ಮಾಡಿ ಎತ್ತಿಟ್ಬಿಡ್ತೀನಿ. ಏನಾದರೂ ಹಣ್ಣಿದ್ರೆ, ಎಸ್ಪೆಷಲಿ ಪಪ್ಪಾಯ ಇದ್ದರೆ ಬೆಳಿಗ್ಗೆ ತಿಂದರೆ ಒಳ್ಳೆಯದು ಅಂತಾರೆ. ಹಾಗಾಗಿ ನಾನು ಪಪ್ಪಾಯ ಮಾತ್ರ ಬೆಳಿಗ್ಗೆ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಸ್ಲೈಸ್ ಮಾಡಿಟ್ರೆ ಫ್ರೆಶ್ ಅಪ್ ಆಗಿ ಬಂದು ಎಲ್ಲರೂ ಅವ್ರವ್ರು ತೊಗೊಂಡೆ ಅವ್ರವರೇ ತಿಂತಾರೆ. ಸೊ ಹಾಗಾಗಿ ಸ್ಲೈಸ್ ಮಾಡಿಟ್ರೆ ಅದು ರೆಫ್ರಿಜರೇಟ್ ಮಾಡಿದ್ದೆ ನಾನು. ಹಾಗಾಗಿ ಅದು ನಾರ್ಮಲ್ ಟೆಂಪ್ರೇಚರ್ಗೆ ಬರುತ್ತೆ ಅವರು ಎದ್ದು ಫ್ರೆಶ್ ಅಪ್ ಆಗಿ ತಿನ್ನೋ ಅಷ್ಟರಲ್ಲಿ. ಎಷ್ಟೋ ಜನ ಹೇಳ್ತಾರೆ ಪುಲಾವ್ ಮಾಡೋದು ತುಂಬ ಈಸಿ, ಒನ್ ಪಾಟ್ ಮೀಲು ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಂತ. ಬಟ್ ಅದಕ್ಕೆ ಪ್ರಿಪ್ರೇಷನೇ ತುಂಬ ಲಾಂಗ್ ಪ್ರೊಸೀಜರು, ತುಂಬ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಇದಕ್ಕೆ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಅನಿಸುತ್ತೆ ನನಗೆ, ಎಸ್ಪೆಷಲಿ ಸೊಪ್ಪಿಂದು ಎಲ್ಲ ಪುಲಾವ್ ಮಾಡಬೇಕಾದ್ರೆ. ಸೊ ನಾನಿವಾಗ ಪುಲಾವ್ ಮಾಡಲಿದ್ದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಇದಕ್ಕೆ ನಾನು ಪಾಲಕ್ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು ಎಲ್ಲ ಕ್ಲೀನ್ ಮಾಡಿರಲಿಲ್ಲ. ಸೊ ಹಾಗೆ ಇಟ್ಟಿದ್ದೆ. ಅದನ್ನೆಲ್ಲ ಎತ್ಕೊಂಡು ಕ್ಲೀನ್ ಮಾಡ್ಕೊಂಡು ಮಾಡೋಷ್ಟರಲ್ಲಿ ತುಂಬ ಟೈಮ್ ತೊಗೊಳುತ್ತೆ. ಸೊ ಹಂಗಾಗಿ ಅರ್ಧ ಕಟ್ಟು ಪಾಲಕ್ಕು, ಸ್ವಲ್ಪ ಮೆಂತ್ಯ ಎರಡೂ ಹಾಕಿಬಿಟ್ಟು ಪುಲಾವ್ ಮಾಡ್ತಿದ್ದೀನಿ. ಬೆಳಿಗ್ಗೆ ಟೈಮ್ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ತುಂಬಾ, ಎಷ್ಟು ಟೈಮ್ ಇದ್ದರೂ ಸಾಕಾಗೋದಿಲ್ಲ. ಈ ಕಡೆ ಎಷ್ಟೇ ಪ್ರಿಪ್ರೇಷನ್ ನೈಟೆಲ್ಲ ಮಾಡಿ ಇಟ್ಕೊಂಡಿದ್ರು ಟೈಮ್ ಅಂತೂ ಬೇಗನೆ ಓಡ್ತಾನೆ ಇರುತ್ತೆ. ಸೊ ಆ ಕಡೆ ಈ ಕಡೆ ನೋಡೋದಕ್ಕೂ ಕೂಡ ಟೈಮ್ ಸಾಕಾಗೋದಿಲ್ಲ, ಅಷ್ಟು ಹರಿಬರಿ. 8:30 ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿ ಹೋಗ್ತಾ ಇರ್ತಾರೆ. ಸೊ ಅಷ್ಟರೊಳಗೆ ಎಲ್ಲ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ. ಸೊ ಹಾಗಾಗಿ ಬೆಸ್ಟ್ ಏನಂದರೆ ನನ್ನ ಪ್ರಿಯಾರಿಟಿ ಯಾವುದಿದೆ ಅದನ್ನು ನಾನು ಮೇಜರಾಗಿ ಮಾಡಿಕೊಂಡು ಮಿಕ್ಕಿದ ಕೆಲಸನ ಲೇಟಾಗಿ ಮಾಡ್ಕೊತೀನಿ. ಸೊ ಪುಲಾವ್ ಮಾಡಲಿಕ್ಕೆ ಪಾಲಕ್ ಸೊಪ್ಪನ್ನ ನಾನು ನೀರು ಹಾಕಿ ಬೇಯಿಸ್ಬಿಟ್ಟು ಆಮೇಲೆ ಅದನ್ನು ಯೂಸ್ ಮಾಡ್ಕೊತೀನಿ. ಈ ಕಡೆ ಮಸಾಲಾಗೆಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈ ಕಡೆ ಪುಲಾವ್ಗೆ ಡ್ರೈ ಸ್ಪೈಸಸ್ ಬೇಕಾಗುತ್ತೆ. ಸೊ ಅದು ಲವಂಗ 5-6, ಚಕ್ಕೆ 1-2 ಇಂಚು ಅಥವಾ 1.5 ಇಂಚು ಸಾಕು. ಮನಾನಸ್ ಹೂವು, ಇದು ಮೊಗ್ಗು ಅಂತಾರೆ, ಅದೇನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಕನ್ನಡದಲ್ಲಿ. 2 ಏಲಕ್ಕಿ, ಹಾಗೆ ಇದು ಮರಾಠಿ ಮೊಗ್ಗು. ಆಮೇಲೆ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸೋಂಪು ಕಾಳು, ಹಾಗೆ 2 ಪಲಾವ್ ಎಲೆ. ಸೊ ಇಷ್ಟನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊತೀನಿ. ಪುಲಾವ್ ಮಾಡಲಿಕ್ಕೆ ನಾನಿಲ್ಲಿ 2 ಟೊಮ್ಯಾಟೊ, 1 ಈರುಳ್ಳಿ, 5-6 ಹಸಿರು ಮೆಣಸಿನ್ಕಾಯಿ, 1 ಚಿಕ್ಕದು ಬೆಳ್ಳುಳ್ಳಿ ಗಡ್ಡೆ ಮತ್ತು 1 ಇಂಚು ಶುಂಠಿ, ಹಾಗೆ ಸ್ವಲ್ಪ ಕರಿಬೇವು ಎಲ್ಲ ತೊಳೆದು ನೀಟಾಗಿ ಸೈಡಲ್ಲಿ ಎತ್ತಿಟ್ಕೊತೀನಿ.
ಹಾಗೆ ನಾನಿಲ್ಲಿ 3 ಕಪ್ ರೈಸ್ ತೊಗೊಂಡಿದ್ದೀನಿ. ಅದನ್ನು ತೊಳೆದು ನೆನೆಸಿಟ್ಬಿಡ್ತೀನಿ ಒಂದು ಅರ್ಧ ಗಂಟೆ. ಸೊ ನಾನೆಲ್ಲ ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಕ್ಕಿ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ. ಪಲಾವ್ ಕೂಡ ಚೆನ್ನಾಗಾಗುತ್ತೆ. ಪಲಾವ್ ಮಸಾಲ ಮಾಡಲಿಕ್ಕೆ ನಾನಲ್ಲಿ ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಅದರಲ್ಲಿರೋದು ಸ್ವಲ್ಪ ಕೊಬ್ಬರಿ ಮತ್ತು ಎಳ್ಳಿನ ಪುಡಿ ಮಾಡ್ಕೊಂಡಿದ್ದೆ ಲಾಸ್ಟ್ ನೈಟು ಪಲ್ಯ ಮಾಡಬೇಕಾದ್ರೆ ಬದನೆಕಾಯ್ದು ಪಲ್ಯಕ್ಕೆ. ಸೊ ಅದು ಸ್ವಲ್ಪ ಇದೆ. ಸೊ ಹಾಗಾಗಿ ಅದಕ್ಕೆ ನಾನು ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಮೆಣಸಿನ್ಕಾಯಿ, ಶುಂಠಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, ಹಾಗೆ ಸ್ವಲ್ಪ ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಮಸಾಲನ ರುಬ್ಬಿಟ್ಕೋತೀನಿ. ರುಬ್ಬಿರೋ ಮಸಾಲಾಗೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಬೇಯಿಸಿಟ್ಟಿದ್ನಲ್ಲ, ಸೊ ಆ ಬೇಯಿಸಿಟ್ಟಿದ್ದ ಪಾಲಕ್ ಸೊಪ್ಪನ್ನು ಹಾಕಿ ಜಸ್ಟ್ ಪೇಸ್ಟ್ ಮಾಡಿಕೊಂಡು ಅದು ಮಸಾಲ ಜೊತೆ ಗ್ರೈಂಡ್ ಮಾಡ್ತೀನಿ. ಸೊ ಪಲಾವ್ಗೆ ಮಸಾಲ ಕೂಡ ರೆಡಿ ಆಯಿತು. ಹಾಗೆ ಇಲ್ಲಿ ತರಕಾರಿಗಳನ್ನೇನು ಯೂಸ್ ಮಾಡೋದಿಲ್ಲ. ಸೊ ಹಂಗಾಗಿ 2 ಟೊಮೆಟೊ, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ. ನಾನಿಲ್ಲಿ ಪನ್ನೀರ್ ಕೂಡ ಯೂಸ್ ಮಾಡ್ತಿರೋದ್ರಿಂದ ಪನ್ನೀರ್ನ ಕೂಡ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೋತೀನಿ. ಪುಲಾವ್ನ ನಾನಿಲ್ಲಿ ಪ್ರೆಷರ್ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಒಂದು ದೊಡ್ಡ ಪಾಟ್ ತೊಗೊಂಡಿದ್ದೀನಿ. ಆ ಪಾಟ್ಗೆ ಸ್ವಲ್ಪ ಎಣ್ಣೆ, ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪ ಎರಡನ್ನೂ ಹಾಕಿ ಸ್ವಲ್ಪ ಕಾಯ್ದ ನಂತರ ಅದಕ್ಕೆ ನಾನು ಡ್ರೈ ಮಸಾಲ ಸ್ಪೈಸಸ್ ಏನು ತೊಗೊಂಡಿದ್ದೆ, ಗರಂ ಮಸಾಲಗಳು, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ತುಪ್ಪದಲ್ಲಿ ಎಲ್ಲ ಸ್ಪೈಸಸ್ ಹಾಕಿಬಿಟ್ಟು ಅದು ಅರೋಮಾ ಬಿಡೋವರೆಗೂ ಫ್ರೈ ಮಾಡ್ತೀನಿ. ಮಸಾಲೆಗಳನ್ನೆಲ್ಲ ಫ್ರೈ ಮಾಡಿದ್ಮೇಲೆ ಇವಾಗ ನಾನು ಈರುಳ್ಳಿ, ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನೀಗ ಬಟಾಣಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೊತೀನಿ. ಯಾಕೆಂದರೆ ಬಟಾಣಿ ಬೇಗ ಬೇಯೋದಿಲ್ಲ. ಹಾಗಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸಿ ಅದಾದ ನಂತರ 1 ವಿಷಲ್ಗೆ ಕೂಡ ಅದು ಚೆನ್ನಾಗಿ ಬೆಂದಿರುತ್ತೆ. ಬಟಾಣಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಟೊಮೆಟೊ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಹಾಕಿ
ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ತೀನಿ. ಟೊಮೆಟೊ ಕೂಡ ಚೆನ್ನಾಗಿ ಇವಾಗ ಸಾಫ್ಟ್ ಆಗಿದೆ. ಇವಾಗ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈಗ ಅದೆಲ್ಲ ಸಾಫ್ಟಾಗಿ ಆಗಿದೆ. ಸೊ ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲ ಕೂಡ ಹಾಕಿ ಅದನ್ನು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಮಸಾಲನ ನಾವು ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು. ಒಗ್ಗರಣೆಗೆ ನಾನಿವಾಗ ಇದರಲ್ಲಿ 1 ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಅದು ಹೋಮ್ ಮೇಡು, ಮನೇಲಿ ಮಾಡಿದ್ದು. ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲ, ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ಹಾಕೋ ನೆಸೆಸಿಟಿ ಏನಿರೋದಿಲ್ಲ. ಅದಕ್ಕೆ ಸ್ವಲ್ಪ ಕಲರ್ಗೆ ಸ್ವಲ್ಪ ಅರಶಿನನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಡಿಸ್ಕೊತೀನಿ. ನಾನು ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಮೊಸರನ್ನು ಕೂಡ ಹಾಕೋತಿದ್ದೀನಿ. ಮೊಸರು ಹಾಕೋದ್ರಿಂದ ಅದು ತುಂಬ ಸ್ಪೈಸಿ ಅನಿಸಲ್ಲ. ಸೊ ಆ ಮಸಾಲ ಎಲ್ಲ ಸ್ವಲ್ಪ ಮೆಲ್ಲೋ, ಆಮೇಲೆ ಸ್ಪೈಸ್ ಲೆವೆಲ್ ಕಡಿಮೆ ಆಗುತ್ತೆ. ಹಾಗೆ ಕೂಡ ನೀಟಾಗಿ ಜಿಡ್ಡಿನಂಶ ಬಿಡೋದ್ರಿಂದ ತಳನೂ ಕೂಡ ಹಿಡಿಯೋದಿಲ್ಲ, ಮಸಾಲ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ. ಹಾಗಾಗಿ ಮೊಸರನ್ನು ಹಾಕ್ತೀನಿ. ಇವಾಗ ಎಲ್ಲದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಟ್ಟು ಮಸಾಲ ನೀಟಾಗಿ ಅವಾಗವಾಗ ಕೈಯಾಡಿಸ್ತಾ ಇರಬೇಕು, ಇಲ್ಲ ಅಂತಂದರೆ ತಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ. ಅದೆಲ್ಲ ಸೈಡಲ್ಲಿಂದ ಆಯಿಲೆಲ್ಲ ಬಿಟ್ಕೊಬರ್ಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಿ, ಆವಾಗ ಅದು ಪಲಾವ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಅದೇ ಮಸಾಲಾಗೆ ನಾನು ಪನ್ನೀರ್ ಕ್ಯೂಬ್ಸ್ ಏನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮಸಾಲ ಸ್ಪೈಸ್ ಪನ್ನೀರ್ಗೂ ಕೂಡ ಹಿಡಿಬೇಕು. ಹಾಗಾಗಿ ನಾನು ಪನ್ನೀರ್ ಕ್ಯೂಬ್ಸ್ನ ಹಾಕಿ ಒಂದು 2-3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ. ಇವಾಗ ಈ ಮಸಾಲ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಸಿಮ್ಮರಲ್ಲಿ ಇಟ್ಬಿಟ್ಟು ಆಮೇಲೆ ನಾನು ನೀರು ಹಾಕಿ ಪ್ರೆಷರ್ ಕುಕ್ ಮಾಡಿಸ್ತೀನಿ. ನಾನಿಲ್ಲಿ ಯೂಸ್ ಮಾಡಿರೋ ನೀರು ನನ್ನ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿದ್ನಲ್ಲ ಅದೇ ನೀರು, ಹಾಗೆ ಅಕ್ಕಿ ತೊಳೆದಿದ್ದು, ಅಕ್ಕಿ ನೆನೆಸಿದ್ನಲ್ಲ ನೀರು, ಆ ನೀರು ಎರಡನ್ನೂ ಯೂಸ್ ಮಾಡಿ ಕರೆಕ್ಟಾಗಿ ಮೆಷರ್ಮೆಂಟ್ ಪ್ರಕಾರ ನೀರನ್ನು ಯೂಸ್ ಮಾಡಿ ಪಲಾವ್ ಕುಕ್ ಮಾಡಿದ್ರೆ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಹಾಗಾಗಿ ಮೆಷರ್ಮೆಂಟ್ಗೆ ಕರೆಕ್ಟಾಗಿ ನೀರು ಹಾಕಿ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ 1 ವಿಸಲ್ ಅಷ್ಟೇ ತೊಗೊಳೋದು ನಾನು. ಸೊ 1 ವಿಸಲ್ಗೆ ಅದು ಕರೆಕ್ಟಾಗಿ ಆಗಿರುತ್ತೆ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಸೊ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ನಾನು ಪ್ರೆಷರ್ ಕುಕ್ ಮಾಡೋದು. ಸೊ ಇವಾಗ ನಾನು ಪ್ರೆಷರ್ ಕುಕ್ ಮುಚ್ಚಳ ಎಲ್ಲ ಮುಚ್ಚಿ ಜಸ್ಟ್ 1 ವಿಷಲ್ ತೊಗೊತೀನಿ ಅಷ್ಟೇ. ಇದಕ್ಕೆ ಬೇಕಿದ್ರೆ ಗೋಡಂಬಿ ಕೂಡ ಹಾಕೋಬೋದು, ಫ್ರೈಡ್ ಗೋಡಂಬಿಸ್ ಇದ್ದರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಇದು ರಾಗಿ ಲಡ್ಡು ಮಾಡಿದಾಗ ಫ್ರೈ ಆಗಿದ್ದಂಥ ಗೋಡಂಬಿ ಕೂಡ ಮಿಕ್ಕಿತ್ತು, ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಒಗ್ಗರಣೆಲ್ಲೇ ಸ್ಟಾರ್ಟಿಂಗಲ್ಲೇ ಹಾಕ್ಕೊಂಡು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ 1 ವಿಷಲ್ ಸಾಕು. ಹಾಗೆ ಸಣ್ಣ ಪುಟ್ಟ ಕೆಲಸಗಳಂದರೆ ತಿಂಡಿ ಮಾಡ್ಕೊತ ಈಗ ಹಾಲನ್ನು ಕಾಯಿಸ್ತಾ ಇದ್ದೀನಿ. ಪಲಾವ್ಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ರಾಯ್ತಾ. ಸೊ ಮೊಸರು ಬಜ್ಜಿ ಅಂತೂ ಬೇಕೇ ಬೇಕು. ನಮಗೆ ಬರೀ ಆನಿಯನ್ ಈರುಳ್ಳಿ ಹಾಕಿ ಮೊಸರು ಬಜ್ಜಿ ಮಾಡಿದ್ರೆ ನಂಗೆ ತುಂಬಾ ಇಷ್ಟ. ಬಟ್ ಸೌತೆಕಾಯಿ ಇರಲಿಲ್ಲ, ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ಬರೀ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಮೊಸರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕೊತ್ತಂಬರಿ ಹಾಕಿ ಮೊಸರು ಬಜ್ಜಿನ ರೆಡಿ ಮಾಡ್ತಾಯಿದ್ದೀನಿ.
ನಾರ್ಮಲಿ ನಾನು ಯಾವಾಗಲೂ ಮನೆಯಲ್ಲೇ ಮೊಸರು ಮಾಡೋದು. ಸ್ವಲ್ಪ ಮೊಸರು ಕಡಿಮೆ ಇದ್ದಿದ್ದರಿಂದ ಸ್ವಲ್ಪ ಪ್ಯಾಕೆಟ್ ಮೊಸರು ತರಿಸಿ ಮಿಕ್ಸ್ ಮಾಡಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು. ತಿಂಡಿ ಇವಾಗ ಜಸ್ಟ್ ರೆಡಿ ಆಯಿತು. ಪ್ರೆಷರ್ ಇನ್ನೂ ಬಿಟ್ಟಿರಲಿಲ್ಲ ಕುಕ್ಕರು. ಸೊ ಹಾಗಾಗಿ ಅವಳಿಗೆ ಸ್ನ್ಯಾಕ್ಸ್ ಬಾಕ್ಸ್, ಸ್ಯಾಟರ್ಡೇ ಆಗಿದ್ದರಿಂದ ಲಂಚ್ ಇರಲಿಲ್ಲ, ಬರೀ ಸ್ನ್ಯಾಕ್ಸ್ ಅಷ್ಟೇ. ಸೊ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಕ್ವಿಕ್ಕಾಗಿ ಮಖಾನ ಫ್ರೈ ಮಾಡಿಕೊಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ಅದಕ್ಕೆ ಉಪ್ಪು, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಮಖಾನನ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿದ್ರೆ ಸೊ ಅದು ರೆಡಿ ಆಗುತ್ತೆ. ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಸ್ನ್ಯಾಕ್ಸಿಗೆ ಇಲ್ಲಿ ನಾನಿವಾಗ ಮಖಾನ ಜೊತೆಗೆ ಒಂದು ರಾಗಿ ಲಡ್ಡು, ಲಾಸ್ಟ್ ವೀಡಿಯೋದಲ್ಲಿ ಏನು ಮಾಡಿದ್ದೆ, ಒಂದು ಸ್ವೀಟ್, ಹಾಗೆ ಜೊತೆಗೆ ಪಪ್ಪಾಯ ಹಣ್ಣು, ಇಷ್ಟನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಕುಕ್ಕರ್ ಕೂಡ ಪ್ರೆಷರ್ ಎಲ್ಲ ರಿಲೀಸ್ ಆಗಿದೆ. ಸೊ ಮೇಲ್ಗಡೆ ಸ್ಪೈಸಸ್ ಎಲ್ಲ ಇತ್ತು, ಅದನ್ನೆಲ್ಲ ತೆಗೆದು ತುಂಬಾ ಬಿಸಿ ಇತ್ತು, ಸಪ್ರೇಟಾಗಿ ಎತ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಅಂಟ್ತಾ ಇತ್ತು, ಯಾಕೆಂದರೆ ಅಷ್ಟು ಬಿಸಿ ಇತ್ತು. ಕ್ವಿಕ್ಕಾಗಿ ಬಿಸಿದನ್ನೇ ಸಮನ್ವಿಗೆ ಬ್ರೇಕ್ಫಾಸ್ಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಅವಳು ತಿಂಡಿ ತಿನ್ಕೊಂಡು ಹೋದರೆ ಸ್ನ್ಯಾಕ್ಸ್ ತಿನ್ನೋದಕ್ಕೆ ನಾನು ತಿಂಡಿ ಹಾಕೋದಿಲ್ಲ. ಅಕಸ್ಮಾತ್ ಅವಳ ತಿಂಡಿ ತಿನ್ನಲಿಲ್ಲ ಅಂತ ಅಂದರೆ ಸ್ನ್ಯಾಕ್ಸಿಗೂ ಕೂಡ ನಾನು ತಿಂಡಿನೇ ಹಾಕ್ಕೊಳ್ಸೋದು. ಕ್ವಿಕ್ಕಾಗಿ ಅವಳು ಸ್ನ್ಯಾಕ್ಸ್ ಬಾಕ್ಸ್ ಕೂಡ ಪ್ಯಾಕ್ ಆಯಿತು. ಇದಾದ ನಂತರ ತಕ್ಷಣಕ್ಕೆ ನಾನು ಅವಳು ಟೈಮ್ ಆಗಿತ್ತು ಅಂತೇಳ್ಬಿಟ್ಟು ಶೂಸ್ ಹಾಕ್ಕೊಳಕ್ಕೆ ಹೋದ್ಲು. ಸೊ ಅವಳಿಗೆ ಏನು ಮಿಕ್ಕಿತ್ತು ಅದನ್ನು ತಿನ್ನಿಸ್ಬೇಕು, ಇಲ್ಲ ಅಂತಂದರೆ ಅವಳು ತಿನ್ನಲ್ಲ. ಸೊ ಅವಳಿಗೆ ತಿನ್ನಿಸಿ ಅದಾದ ನಂತರ ಹಸ್ಬೆಂಡ್ಗೂ ಕೂಡ ಪ್ಯಾಕ್ ಮಾಡಬೇಕು. ಮಾರ್ನಿಂಗ್ ಟೈಮು ನಾವೇ ಡ್ರಾಪ್ ಮಾಡ್ತೀವಿ ಸ್ಕೂಲಿಗೆ, ಹಾಗಾಗಿ ಹಸ್ಬೆಂಡ್ ಡ್ರಾಪ್ ಮಾಡೋಕ್ಕೆ ಹೋದರು. ಅವಳನ್ನು ಕಳಿಸಿದ ನಂತರ ಕ್ವಿಕ್ಕಾಗಿ ಇವಾಗ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಕೂಡ ಹಾಕಿ ಇಟ್ಟಿರ್ತೀನಿ. ಅವ್ರು ಬಂದು ತಿನ್ಕೊಂಡು ಅವ್ರ ಬಾಕ್ಸ್ನ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗ್ತಾರೆ. ಪುಲಾವ್ ಜೊತೆಗೆ ರೈತ, ಅದ್ರ ಜೊತೆಗೆ ಪಪ್ಪಾಯ ಹಣ್ಣು. ಬೆಳಿಗ್ಗೆ ತಿನ್ನಲಿಲ್ಲ, ಹಂಗಾಗಿ ನಾನು ತಿಂಡಿ ಜೊತೆಗೇ ಕಟ್ ಮಾಡಿ ಪೀಸ್ ಮಾಡಿಕೊಡ್ತೀನಿ. ಹಾಗೆ ಇಮಿಡಿಯೇಟಾಗಿ ಶಾನುಕಾಗೆ ಹಾಲು ಕುಡಿಸ್ಬೇಕು. ಸೊ ಅವಳು ಕಳಿಸಿದ ತಕ್ಷಣ ಅವಳಿಗೆ ಹಾಲಿಗೆ ನಾನಿಲ್ಲಿ ಕಪ್ಪು ಬೆಲ್ಲ ಯೂಸ್ ಮಾಡ್ತೀನಿ. ಹಾಲಿಗೆ ಆ ಬೆಲ್ಲ ಹಾಕಿ, ಈ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಕುದಿಸಿದ್ರೆ ಸಮ್ಟೈಮ್ಸ್ ಹಾಲು ಒಡೆದೋಗುತ್ತೆ, ಹಾಗಾಗಿ ನಾನು ಬೆಲ್ಲ ಹಾಕಿ ಕುದಿಸೋಕೆ ಹೋಗಲ್ಲ ಹಾಲನ್ನ. ಸೊ ಕಾಯ್ದಿರೋಂಥ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಅವಳಿಗೆ ಕುಡಿಸ್ತೀನಿ. ಅವಳು ಕೂಡ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ಲು, ಹಾಗಾಗಿ ಹಾಲು ಕುಡಿಸಿ 1 ಅವರ್ಗೆ ನಾನು ಅವಳಿಗೆ ತಿಂಡಿ ತಿನ್ನಿಸ್ತೀನಿ.
ಪಲಾವೆಲ್ಲ ಮೆಕ್ಕಿದ್ನೆಲ್ಲ ಸ್ವಲ್ಪ ಹಾಟ್ ಬಾಕ್ಸಿಗೆ ತೆಟ್ಟಿ ನನಗೆ ತಿಂಡಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನಾನು ನಮಗೂ ಕೂಡ ತುಂಬ ಹಶ್ವಾಗಿತ್ತು. ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ನಮಗೂ ಬೇಗನೆ ಹಶ್ವಾಗುತ್ತೆ. ಅವನ್ನ ಕಳಿಸಿದ ತಕ್ಷಣ ನಾನು ಕೂಡ ತಿಂಡಿ ತಿಂದು ಅದಾದಮೇಲೆ ನಾನು ಮುಂದಿನ ಕೆಲಸಗಳನ್ನ ಮಾಡ್ಕೋತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.